ಹತ್ತಿರದಿಂದ ನೋಡಿದ್ದೇನೆ. ಏನಾಗಿದೆ ಅಂತಂದ್ರೆ, ಚುನಾವಣೆ ಬಂದಾಗ ಅವರಲ್ಲಿರ್ತಕ್ಕಂಥ ತಲೆಯಲ್ಲಿರ್ತಕ್ಕಂಥ ಬುದ್ಧಿಯನ್ನ ವ್ಯಾಪಾರ ಮಾಡ್ತಕ್ಕಂಥ ರೀತಿಯಲ್ಲಿ ನಮಗೆ ಭರವಸೆಗಳನ್ನ ಕೊಟ್ಟು ಮಾರ್ತಾರೆ ಹೊರತು, ಗೆದ್ದ ಮೇಲೆ ವಾಪಸ್ ಇಂಥ ಅನೇಕ ಜನರ ಸಮಸ್ಯೆಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥ ಆಲೋಚನೆಗಳು ಕಡಿಮೆ. ಯಾಕೆಂತಂದ್ರೆ ನಮ್ಮ ಆಲೋಚನೆಗಳು ಜನರಿಗೆ ಯಾವ ರೀತಿ ತಲುಪಿಸ್ಬೇಕಂತ ವಿವೇಕ ಬಹಳ ಜನಗಳಿಗೆ, ರಾಜಕಾರಣಿಗಳು ಕಡಿಮೆ. ಯಾಕೆಂತಂದ್ರೆ IAS ಮತ್ತೆ IPS ಅಧಿಕಾರಿಗಳು ಇರ್ತಾರಲ್ಲ, ಬಹುತೇಕ ಜನ ಹೊರ ರಾಜ್ಯದವರು. ಅವ್ರಿಗೇನಾಗಬೇಕು, ಯಾವ ಸರ್ಕಾರ ಬರಲಿ ಅವ್ರ ಕಾಯಂ ಆಗಿರ್ತಾರೆ. ಆದ್ರೆ ನಮ್ಮ ಜನಪ್ರತಿನಿಧಿ ತಿಳುವಳಿಕೆ ಇಲ್ಲದಾಗ ತಿಳುವಳಿಕೆಗಳನ್ನ ಹೇಳ್ಕೊಡ್ತಕ್ಕಂಥವ್ರು ನಮ್ಮ ಅಧಿಕಾರಿಗಳನ್ನೇ. ಹಾಗಾಗಿ ಇಲ್ಲಿನ ಜನರ ಸಮಸ್ಯೆಗಳು ಏನಿದೆ, ಕರ್ನಾಟಕದ ರಾಜ್ಯದಿಂದ ಅನೇಕ ಜನ ಬೇರೆ ಬೇರೆ ರಾಜ್ಯದಿಂದ ಬಂದು ಇವತ್ತು IPS IAS ಅಲ್ಲಿ ಸೇವೆ ಸಲ್ಲಿಸ್ತಾರೆ, ಸರ್ಕಾರಿ ಸೇವೆ ಸಲ್ಲಿಸ್ತಾರೆ. ಆದ್ರೆ ಸ್ಥಳೀಯವಾಗಿ ಏನ್ ಸಮಸ್ಯೆಗಳಿದೆ, ಸ್ಥಳೀಯವಾಗಿ ನಮ್ಮ ಯಾವ ಜಿಲ್ಲೆ ಯಾವ ತಾಲೂಕಿನಲ್ಲಿ ನೈಜ ಚಿತ್ರಣ ಏನಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ವಿಫಲರಾಗ್ತಾ ಇದ್ದಾರೆ. ಹಾಗಾಗಿ ನಾನು ಒಂದನ್ನೇ ಹೇಳಬಲ್ಲೆ, ನಿಮ್ಮ ಬೇಡಿಕೆಗಳ ಬಗ್ಗೆ ಹೇಳ್ದಲ್ಲ, ಇವತ್ತೇನು OCCC ತಗೊಳ್ಳಿಕ್ಕೆ ಇವತ್ತು ಏನೊಂದು ನಿಯಮವನ್ನು ರೂಪಿಸಿದ್ದಾರೆ, ಅದನ್ನ ಈ ಸರ್ಕಾರ ಏನ್ ಮಾಡ್ಬೋದಿತ್ತು, ಮೊದಲು ಯಾವುದು ಅನಧಿಕೃತವಾಗಿದ್ದೋ ಅಕ್ರಮವಾಗಿದ್ದೋ ಅಂಥವಕ್ಕೆ ಒಂದು ದಂಡವನ್ನು ವಿಧಿಸುವ ಮುಖಾಂತರ ಒಂದು ತಿಳುವಳಿಕೆಯನ್ನ ಕೊಟ್ಟಿದ್ರೆ ಉಳಿದವರು ಎಚ್ಚೆತ್ಕೊಳ್ತಿದ್ರು. ಎಲ್ಲವೂ ಸಹ ಅವಾಗ ಕಾನೂನು ಪ್ರಕಾರವಾಗಿ ಸೆಟ್ ಬ್ಯಾಕ್ ಇನ್ನೊಂದು ಮತ್ತೊಂದು ಬಿಟ್ಟು ಕಟ್ಟುವಂಥದ್ದು ಆಗ್ತಿತ್ತು. ಏಕಾಏಕಿ ಇವತ್ತು ಎಲ್ಲರಿಗೂ ಒಂದೇ ಮಂತ್ರದಿಂದ ಹೊಡಿತಕ್ಕಂಥದ್ದು, ಒಂದೇ ದಂಡದಿಂದ ಪ್ರಯೋಗ ಮಾಡ್ತಕ್ಕಂಥದ್ದು ಇವತ್ತು ಹೇಳಿದ್ರು 16 ಲಕ್ಷ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ ಅಂತಂದ್ರೆ ಯೋಚನೆ ಮಾಡಿ. ಇವತ್ತು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಕಾಂಟ್ರಾಕ್ಟರ್ ಮಾಡಿಕೊಡ್ತಾರಪ್ಪ ಅಂತ ಹೇಳಿ ಎಲ್ಲರೂ ಸಹ ಗ್ರಾಹಕರು ಏನ್ ಮಾಡಿರ್ತಾರೆ, ಜನರು ನಿಮ್ಮ ಮೇಲೆ ಭರವಸೆ ಇಟ್ಕೊಟ್ಟಿರ್ತಾರೆ. ಆದ್ರೆ ಇಷ್ಟು ಜನ ಕಾಂಟ್ರಾಕ್ಟರ್ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ, ಇವತ್ತು ನೀವು ಉದ್ಯೋಗ ಕೊಡ್ತಾ ಇದ್ದೀರಿ. ನಮ್ಮ ಸರ್ಕಾರಗಳು ದುಡಿಯೋ ಕೈಗಳಿಗೆ ಉದ್ಯೋಗವನ್ನ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ, ನೀವು ಸ್ವಂತ ಕಾಂಟ್ರಾಕ್ಟರ್ಗಳಾಗಿ ಅನೇಕ ಜನರಿಗೆ ಇವತ್ತು ಕೆಲಸವನ್ನ ಕೊಟ್ಟು ನಿರುದ್ಯೋಗವನ್ನ ಹೋಗ್ಲಾಡಿಸ್ತಾ ಇದ್ದೀರಿ, ಅವರ ಬದುಕಿಗೆ ಆಸರೆಯಾಗಿದ್ದೀರಿ. ಎಷ್ಟೋ ದುಡಿಯೋ ಕೈಗಳಿಗೆ ನೀವು ಅನ್ನವನ್ನ ಕೊಡುವಂತ ನೀವು ಕಾಂಟ್ರಾಕ್ಟರ್ಗಳಾಗಿದ್ದೀರಿ, ಗುತ್ತಿಗೆದಾರರಾಗಿದ್ದೀರಿ. ಆದ್ರೆ ಇಂಥದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಯಾವ ರೀತಿ ನಾವು ನಿಭಾಯಿಸಬೇಕು ಅಂತ ಮುಂದಾಲೋಚನೆ ಇಲ್ಲದೆ ಏನೋ ಏಕಾಏಕಿ ನಿರ್ಧಾರಗಳನ್ನ ಮಾಡ್ತಕ್ಕಂಥ ತಪ್ಪು ಅನ್ನೋಂಥದ್ದು ನನ್ನ ಭಾವನೆ. ಹಾಗಾಗಿ ಬೇರೆ ರೀತಿಯ ಒಂದಿಷ್ಟು ಚಿಂತನೆಗಳನ್ನ ಮಾಡಿಕೊಂಡು ನಿಮ್ಮ ಮುಖ್ಯ ಪದಾಧಿಕಾರಿಗಳು ಮತ್ತೆ ನಾವೆಲ್ಲ ಕೂತು ಯಾವ ರೀತಿ ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು, ನಿಮ್ಮ ಬೇಡಿಕೆ ಈಡೇರೋರಿಗೆ ಯಾವ ರೀತಿ ಒಂದು ಹೊಸ ಪ್ರಯತ್ನವನ್ನ ಮಾಡ್ಬೋದು, ನಮ್ಮ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಗಮನ ಸೆಳಿಬಹುದು ಅಂತಕ್ಕಂಥ ಒಂದು ಆಲೋಚನೆಯನ್ನ ಮಾಡೋಣ. ಸ್ಥಾಪಿತವಾದಂತಹ ಸಂಘಟನೆ ಕಳೆದ 18 ವರ್ಷಗಳಿಂದ ರಾಜ್ಯದ 31 ಜಿಲ್ಲೆ 170 ತಾಲೂಕುಗಳಲ್ಲಿ ನಮ್ಮದೇ ಆದಂತಹ ಕಾರ್ಯಕರ್ತರು ಪದಾಧಿಕಾರಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಸಂಘಟನೆ. ನಮ್ಮ ಗುತ್ತಿಗೆದಾರರು ಏನ್ ಬೇಡಿಕೆಗಳನ್ನ ಇಟ್ಕೊಂಡಿದ್ರಿ, ಈ ಬೇಡಿಕೆ ಈಡೇರ್ಬೇಕು ಅಂತಂದ್ರೆ, ನಾನು ಇದುವರೆಗೂ ನಮ್ಮ ಪುಟ್ಟಣ್ಣವರು ಬಹಳ ಹಳೇ ಪರಿಚಿತರಕ್ಕೆ, ನಾವು ಅವ್ರ ಪಕ್ಕದ ಮನೆಯಲ್ಲಿದ್ದಂಥವ್ರು. ನಾವು ಸಂಘಟನೆ ಅಂತ ಹೇಳಿ ನಾನು ಕಾಲಿಟ್ಟು 28 ವರ್ಷಗಳಾಗಿದೆ. ನಾನು ಅಧ್ಯಕ್ಷರಿದ್ದೆ, ಅವರು ನಮ್ಮ ಸಂಘಟನಾ ಕಾರ್ಯದರ್ಶಿಗಳಿದ್ರು. ಅವರ ಕುಟುಂಬದವರೊಬ್ರು ಇವತ್ತು ನ್ಯಾಯಾಧೀಶರಿದ್ದಾರೆ, ಜಡ್ಜ್. ಅವರು ನಮಗೆ ಕಾನೂನು ಸಲಹೆಗಾರರಾಗಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ನಾನು ನೋಡ್ಕೊಂಡ್ ಬಂದಿರ್ತಕ್ಕಂಥ ಹೋರಾಟ, ಚಳುವಳಿ ಇವೆಲ್ಲವೂ ಸಹ ಮಂತ್ರಕ್ಕೆ ಮಾವಿನಕಾಯಿ ಉದುರೋಣ ಅನ್ನೋ ಮಾತು ಸತ್ಯ. ನಮ್ಗೆ ಏನ್ ಬೇಕು ಅಂತಕ್ಕಂಥದನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಹೋರಾಟದ ರೂಪುರೇಷೆಗಳು ಬದಲಾಗಬೇಕು. ಹಂಗಂದು ನಾವೇನೋ ಕ್ರಾಂತಿ ಮಾಡ್ತಕ್ಕಂಥದ್ದಲ್ಲ, ಕಲ್ಲೊಡಿತಕ್ಕಂಥದ್ದಲ್ಲ, ಅಥವಾ ಬೇರೆ ಇನ್ನೇನೋ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಈ ಹೋರಾಟಕ್ಕೆ ಸರ್ಕಾರ ಬಗ್ಗುತ್ತಾ ಇಲ್ವೋ ಹಾಗೆ ನಮ್ಮ ಸಂಘಟನೆ 104 ವರ್ಷಗಳನ್ನ ಪೂರೈಸಿದೆ. 235 ತಾಲೂಕು ಸಮಿತಿಗಳಲ್ಲೂ ನಾವಿದ್ದೀವಿ. 31 ಜಿಲ್ಲೆಯಲ್ಲೂ ನಮ್ಮ ಕಚೇರಿಗಳಿದೆ. ಸುಮಾರು 18,000ಕ್ಕೂ ಅಧಿಕ ಸದಸ್ಯರು ನಮ್ಮ ಸಂಘದಲ್ಲಿ ಇದ್ದಾರೆ. ಅಂದರೆ ಈ ವೃತ್ತಿಯನ್ನು ನಂಬಿ 35 ಲಕ್ಷಕ್ಕೂ ಅಧಿಕ ಸದಸ್ಯರು ಜೀವನವನ್ನು ಮಾಡ್ತಾ ಇದ್ದೀವಿ. ಒಂದು ಒಳ್ಳೆಯ ಸಂಘಟನೆ. ಯಾಕಂದರೆ ಒಂದು ಮುಂದಿನ, ಯಾಕಂದರೆ ನಾವು ಇದಕ್ಕೆ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ನಾವು ಹೋರಾಟವನ್ನು ಮಾಡುವಂಥ ಒಂದು ನಿರ್ಣಯವನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಫಸ್ಟ್ ಟೈಮು ನಾವು ನಮ್ಮ ಅಸೋಸಿಯೇಷನ್ ಬ್ಯಾನರ್ ಅಡಿಯಲ್ಲಿ ಹಲವಾರು ಸಂಘಟನೆಗಳನ್ನು ಇನ್ವೈಟ್ ಮಾಡಿ ಈ ಒಂದು ಪ್ರತಿಭಟನೆಗೆ ಪ್ರಥಮ ಬಾರಿ. ಯಾಕಂದರೆ ಯಾವ ಸಂಘಟನೆಯವರು ಯಾವ ಥರ ನಮಗೆ ಬೆಂಬಲವನ್ನು, ಬೆಳಗ್ಗೆಯಿಂದ ಹಲವಾರು ಸಂಘಟನೆಯವರು ನಮ್ಮ ಜೊತೆ ಭಾಗವಹಿಸಿದ್ರು. ವಿಶೇಷವಾಗಿ ತಾವು
ಇವತ್ತು ಅದ್ಭುತವಾಗೂ ಸಹ ಮಾತಾಡಿದ್ರಿ. ಈ ಒಂದು ಸಭೆಗೆ ಸಂಘಟನೆ ವ್ಯವಸ್ಥೆ ಏನಾಗ್ತಾ ಇದೆ, ಈ ಸರ್ಕಾರಗಳು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳು ಕೊಡುವಂತ ಮಾಹಿತಿಗಳು, ಆ ಮಾಹಿತಿಗಳನ್ನು ಅವರು ಯೋಚನೆ ಮಾಡಲ್ಲ. ಜನಪ್ರತಿನಿಧಿಗಳು ಜಾರಿ ಮಾಡುವಂತ ಕ್ಷಣದ ವಿಡ್ರಾ ಮಾಡ್ಬೇಕಾದ್ರೆ ಕಾನೂನು. ಸೊ ಇದೆಲ್ಲ ಇರೋದ್ರಿಂದ ನಾವು ಹೋರಾಟವನ್ನೇ ಮಾಡಬೇಕಾಗ್ತದೆ. ನಿಮ್ಮ ಸಹಕಾರ ನಮ್ಮ ಸಂಘಕ್ಕೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಾವು ಇದನ್ನ ಆಕ್ಚುಲಿ ಲಾಸ್ಟ್ ಮಂತ್ 22ನೇ ತಾರೀಕಿಗೆ ನಾವು ಪೊಲೀಸ್ ಪರ್ಮಿಷನ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದು. ಒಂದು 15-20 ದಿನ ಟೈಮ್ ತೆಗೆದು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಹಲವಾರು ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಒಂದು ದೊಡ್ಡ ವೇದಿಕೆಯನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿದ್ದು. ಆದ್ರೆ ಇಲ್ಲಿ ಪರ್ಮಿಷನ್ ಕೊಡೋದೇ ಇಲ್ಲ, ಇನ್ನು ಸರ್ಕಾರದ ಆದೇಶ ಆಗಿಲ್ಲ ಅಂತ ಮೊನ್ನೆ ಲಾಸ್ಟ್ 3 days ಬ್ಯಾಕ್ ಕೊಟ್ಟರು. ಅದು ಇಲ್ಲಿ ಇಷ್ಟೇ ಜಾಗ, ಅರ್ಧ ಜಾಗ ಕೊಡ್ತೀವಿ ಅಂತ. ಜನ ಜಾಸ್ತಿನೂ ತೋರ್ಸಂಗಿಲ್ಲ. 5,000 ಜನ ತೋರಿಸಿದ್ರೆ ಕೊಡಕ್ ಬರಲ್ಲ ಅಂತಾರೆ. 500 ಜನ ತೋರಿಸ್ಬೇಕು, 1,000 ಜನ ತೋರಿಸ್ಬೇಕು. ಇದು ಇವತ್ತಿನ ಪರಿಸ್ಥಿತಿಯ ಹೋರಾಟ. ಹೇಳ್ತಾರೆ ಯಾಕೆ 15 ದಿನ ಮುಂಚೆ ನಮ್ಮ ಸದಸ್ಯರು ಗೊಂದಲಾಗ್ತದೆ. ಯಾಕಂದ್ರೆ ಇವತ್ತು ಸೆಷನ್ ನಡೀತಾ ಇದೆ, ತೊಂದರೆಗಳಾಗ್ತದೆ. ಯಾಕಂದ್ರೆ ಅವರ ಭ್ರಷ್ಟಾಚಾರಗಳು, ಅವರ ನ್ಯೂನತೆಗಳನ್ನ ಬಹಿರಂಗ ಪಡಿಸ್ತಾರೆ ಅನ್ನುವಂತ ಒಂದು ಭಯ ರಾಜಕಾರಣಿಗಳಿಗೂ ಇರ್ತದೆ.